ನೋಡಿ, ವಜ್ರಮುಷ್ಟಿ ಕಾಳಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅರಮನೆ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ ಆರಂಭ ಆಗಿದೆ. ಕಾಳಗದಲ್ಲಿ ಮೈಸೂರಿನ ಮಂಜುನಾಥ್ ಜೆಟ್ಟಿ ಭಾಗಿಯಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ ಅಂತ ಹೇಳಿ. ಜಟ್ಟಿಗಳ ವಜ್ರಮುಷ್ಟಿ ಕಾಳಗಕ್ಕೆ ಅಂತಿಮ ಹಂತದ ಸಿದ್ಧತೆಗಳಾಗಿದೆ. ಅರಮನೆ ಅಂಗಳದಲ್ಲಿ ನಡೆಯಲಿರುವಂತಹ ವಜ್ರಮುಷ್ಟಿ ಕಾಳಗ ವರಾಹಸ್ವಾಮಿ ದೇವಾಲಯ ಬಳಿ ಸಿದ್ಧರಾದ ಪೈಲ್ವಾನರು. ಕಾಳಗದಲ್ಲಿ ಮೈಸೂರಿನ ಮಂಜುನಾಥ್ ಜೆಟ್ಟಿ ಭಾಗಿಯಾಗಿದ್ದಾರೆ. ಚಾಮರಾಜನಗರದಿಂದ ಕಾಳಗಕ್ಕೆ ಬಂದಿರುವಂತಹ ಮಹೇಶ್ ಜೆಟ್ಟಿ, ಚನ್ನಪಟ್ಟಣದ ರಾಘವೇಂದ್ರ ಜೆಟ್ಟಿ, ಬೆಂಗಳೂರಿನ ಪ್ರದ್ಯುಮ್ನ ಜೆಟ್ಟಿ ಭಾಗಿಯಾಗ್ತಾ ಇದ್ದಾರೆ. ಆನೆ ದಂತದಿಂದ ತಯಾರಿಸಿದ ಆಯುಧದಿಂದ ಕಾಳಗವನ್ನ ನಡೆಸಲಾಗ್ತಾ ಇದೆ. ಜಟ್ಟಿ ಕಾಳಗದಲ್ಲಿ ರಕ್ತ ಚಿಮ್ತಾ ಇದ್ದಂತೆ ವಿಜಯ ಯಾತ್ರೆ ಆರಂಭ ಆಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ. ಅರಮನೆಯ ರಾಜವಂಶಸ್ಥರು ನಡೆಸುವಂತಹ ನವರಾತ್ರಿಯ ಸಾಂಪ್ರದಾಯಿಕ ಪೂಜೆಗಳಲ್ಲಿ ಈ ಒಂದು ವಜ್ರಮುಷ್ಟಿ ಕಾಳಗ ಕೂಡ ವಿಶಿಷ್ಟ ಪರಂಪರೆಯನ್ನ ಹೊಂದಿದೆ. ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಸಿದ್ಧವಾಗುವ ಕೆಮ್ಮಣ್ಣಿನ ಅಖಾಡದಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಇನ್ನು ಧರ್ಮೇಂದ್ರ ಸರ್ ನೇರ ಸಂಪರ್ಕದಲ್ಲಿ ಮತ್ತೆ ಸಿಕ್ಕಿದ್ದಾರೆ. ಸರ್, ವಜ್ರಮುಷ್ಟಿ ಕಾಳಗದ ಆರಂಭದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ಸಂದರ್ಭದಲ್ಲಿ ವಜ್ರಮುಷ್ಟಿ ಕಾಳಗ ಅನ್ನೋಂಥದಕ್ಕೆ ನಾವೇನಾದ್ರು ಜಟ್ಟಿಗಳು ಇಲ್ಲಿ ಮೊದಲಾಗಿ ನಾನು ಎಲ್ಲ ಜಟ್ಟಿಗಳನ್ನ ಪೈಲ್ವಾನರುಗಳನ್ನ ಶಿರಸಾ ವಂದಿಸ್ತೀನಿ. ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು, ಶೌರ್ಯದ ಸಂಕೇತ, ನಮ್ಮ ಕನ್ನಡ ನಾಡಿನ ಶೌರ್ಯದ ಸಂಕೇತ, ವೀರ್ಯತ್ವದ ಸಂಕೇತ ಅಂದ್ರೆ ಅವ್ರು ನಮ್ಮ ನಾಡಿನ ಜಟ್ಟಿಗಳು ಮತ್ತು ಪೈಲ್ವಾನರು. ಅವರನ್ನು ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರ್ಲಿ. ಇದಕ್ಕೆ ನಾವು ಒಂದು 500 ವರ್ಷ ಹೆಚ್ಚು ಕಡಿಮೆ 1500 ಹತ್ತತ್ರ ಹೋಗ್ಬೇಕು, 1600 ಹತ್ತತ್ರ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ರಣಧೀರ್ ಕಂಠೀರವ ನರಸರಾಜ ಒಡೆಯರು ಖುದ್ದು ಒಬ್ಬ ಜಟ್ಟಿ. ರಣಧೀರ್ ಕಂಠೀರವ ನರಸರಾಜ ಒಡೆಯರೇ ಮಹಾರಾಜರೇ ಖುದ್ದು ಒಬ್ಬ ಜಟ್ಟಿ. ಅವರು ದಿನ ಬೆಳಗ್ಗೆ ಸಾಯಂಕಾಲ ಚಾಮುಂಡಿ ಬೆಟ್ಟವನ್ನ ಹತ್ತಿ 2 ಸಲ ಹತ್ತಿಳಿತಾ ಇರ್ತಾರೆ. ಹೆಗಲ ಮೇಲೆ ಒಂದು ಎಮ್ಮೆ ಕರು ಇಟ್ಕೊಂಡು ಹತ್ತಿಳಿತಾ ಇರ್ತಾರೆ. ಅಷ್ಟು ಅಂತ ಜಗನ್ ಜಟ್ಟಿ ಆದಂತವ್ರು. ಅವ್ರ ಸುತ್ತಮುತ್ತ ಇದ್ದಂತ ಬೆಂಗಾವಲು ಪಡೆ ಅಥವಾ ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ಏನಿದ್ದಾರೆ ಅವರೇ ಜಟ್ಟಿಗಳು. ಅಂದಿನ ಜಟ್ಟಿಗಳೇ ಮಹಾರಾಜರ ಬೆಂಗಾವಲು ಪಡೆ ಆಗಿದ್ರು. ಮಹಾರಾಜರಿಗೆ ಪ್ರಾಣವನ್ನು ಕೊಡಲಿಕ್ಕೆ ಹೇಸದಂತ ಅವರು ಧೀರೋದ್ದಾತ್ತ ಜಟ್ಟಿಗಳು. ಜಟ್ಟಿಗಳದ್ದೇ ಒಂದು ಪರಂಪರೆ. ಮಹಾರಾಜರು ಅವ್ರನ್ನ ತುಂಬಾ ಸುಖವಾಗಿ ಸಾಕಿದ್ರು. ಯಾಕೆಂತಂದ್ರೆ ನಾನು ಮೊನ್ನೆ ಚಾಮರಾಜನಗರದಲ್ಲಿ ಒಬ್ಬ ಜಟ್ಟಿಗಳನ್ನ ಕೇಳಿದಾಗ, ನೋಡಿ, ಇವತ್ತಿನ ತರ ಎರಡು ಅವರ್ ಜಿಮ್ನಾಸಿಯಂ ಮಾಡ್ದಂಗಲ್ಲ ಜಟ್ಟಿಗಳು ಆಗೋದು. ಅಂದ್ರೆ ಇಡೀ ಬದುಕನ್ನ ಅದಕ್ಕೆ ಮೀಸಲಾಗಿರ್ಬೇಕು. ಇಡೀ ಬದುಕು ಮೀಸಲಾಗಿಟ್ರೆ ಮಾತ್ರ ಒಬ್ಬ ಪೈಲ್ವಾನ ನಿಜವಾದ ಪೈಲ್ವಾನ ಹುಟ್ಟೋದಕ್ ಸಾಧ್ಯ. ಅವಾಗ ರಾಜಾಶ್ರಯ ಇತ್ತು. ಅವನು ಒಬ್ಬ ಪೈಲ್ವಾನ ಇಡೀ ತನ್ನ ಬದುಕನ್ನ ಕುಸ್ತಿಗಾಗಿ ಮೀಸಲಾಟಿಟ್ರೆ ಅವನ ಸಂಸಾರವನ್ನ, ಅವನ ಖರ್ಚು ವೆಚ್ಚಗಳನ್ನ ಮಹಾರಾಜರು ನೋಡ್ಕೊಳ್ತಾ ಇದ್ರು. ಈಗ ಸಾಧ್ಯವಿಲ್ಲದಾಗಿದ್ದರಿಂದ ಗರಡಿಗಳು ತೊರಗಿವೆ, ಪೈಲ್ವಾನರುಗಳು ಮರೆಯಾಗಿದ್ದಾರೆ. ಆಗ ಮಹಾರಾಜರು ಮೀಸೆ ಸಂಬಳ ಅಂತ ಬೇರೆ ಕೊಡೋರು. ಜಡ್ಡಿಗಳಿಗೆ ಮೀಸೆ ಸಂಬಳ ಅಂತ ಕೊಡೋರು. ಒಳ್ಳೆ ಧೀಮಂತವಾಗಿ ಮೀಸೆಯನ್ನ ಬಿಟ್ಕೊಂಡು ಆ ಮೀಸೆ ಮಿರನೆ ಮಿಂಚುತ್ತಾ ಇರ್ಬೇಕು. ಆ ಮೀಸೆ, ಅಂಥ ಮೀಸೆಗೆ ಒಂದು ಸಂಬಳ ಕೊಡೋರು. ಅದು ತುಪ್ಪ ಎಣ್ಣೆ ಎಲ್ಲ ಹಾಕಿ ಅದನ್ನ ನೀವಿ ಅದಕ್ಕೊಂದು ಪಾಲಿಶ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋಕೆ ಮೀಸೆ ಸಂಬಳ ಅಂತ ಒಂದು ಎಕ್ಸ್ಟ್ರಾ ಕೊಡೋರು ಮಹಾರಾಜರು. ಅದೆಲ್ಲ ಸೇರಿ ಜಟ್ಟಿಗಳಾಗ್ತಾ ಇದ್ರು. ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಕಾಲದಿಂದ ಈ ವಜ್ರಮುಷ್ಟಿ ಕಾಳಗ ಅಂತ ಏನು ಅಂದ್ರೆ ಹಿಂದಿನ ಕಾಲದ ಫೈಟ್ ಟಿಲ್ ಡೈ, ಸಾಯುವವರೆಗೂ ಹೋರಾಟ. ಅದು ಈಗ ಪ್ರಜಾಪ್ರಭುತ್ವ ಆದ್ರಿಂದ ಸಾಯುವವರೆಗೂ ಹೋರಾಟ ಮಾಡೋದು ಕಾನೂನು ಅವಕಾಶ ಇಲ್ಲ. ಹಾಗಾಗಿ ಈಗ ವಜ್ರಮುಷ್ಟಿ ಕಾಳಗ ಏನಾಗುತ್ತೆ, ಬೆಂಗಳೂರು, ಚನ್ನಪಟ್ಟಣ, ಚಾಮರಾಜನಗರ, ಮೈಸೂರು ಈ 4 ಊರುಗಳಿಂದ ಗರಡಿಗಳಿಂದ ಪೈಲ್ವಾನರುಗಳನ್ನ ತಯಾರು ಮಾಡಲಾಗುತ್ತೆ. 6 ತಿಂಗಳ ಮುಂಚೆಯಿಂದನೇ ಪೈಲ್ವಾನರುಗಳು ಸಾಮು ಮಾಡಿ ತಮ್ಮ ದೇಹವನ್ನ ಹುರಿಗೊಳಿಸ್ಕೊಂಡಿರ್ತಾರೆ. ಒಂದೊಂದು ಗರಡಿಯಿಂದ 3 ಜನ ಪೈಲ್ವಾನರು ಮೈಸೂರಿಗೆ ಬರ್ತಾರೆ. ಖುದ್ದು ಮಹಾರಾಜರು ಯಾರ ಮೇಲೆ ಯಾರು ಕುಸ್ತಿ ಆಡ್ಬೇಕು ಅಂತ ನಿರ್ಧಾರ ಮಾಡೋರೆ ಮಹಾರಾಜ. ಸೊ ಒಂದೊಂದು ಗರಡಿಯಿಂದ 3 ಜನ. ಯಾಕೆ ಅಂತಂದ್ರೆ ಈಗ ಬಂದಿರೋರಿಗೆ ಒಬ್ರು ಹುಷಾರ್ ತಪ್ಪಬಹುದು, ಇನ್ನೇನೋ ಆಗ್ಬೋದು, ಅನ್ಫೋರ್ಸೀನ್ ಏನಾದ್ರು ಆಗ್ಬೋದು ಅಂತ ಸ್ಪೇರ್ ಇರ್ಲಿ ಅಂತ ಇನ್ನಿಬ್ರು ಬಂದಿರ್ತಾರೆ. ಮಹಾರಾಜರು ಈ 4 ಗರಡಿಗಳ ಜಟ್ಟಿಗಳನ್ನ ಆಯ್ಕೆ ಮಾಡ್ತಾರೆ. ಈ ಗರಡಿಯವ್ರ ಮೇಲೆ ಈ ಗರಡಿಯವರು, ಈ ಗರಡಿಯವ್ರ ಮೇಲೆ ಈ ಗರಡಿಯವರು ಅಂತ. ಅವರು ಯುದ್ಧಕ್ಕೆ ಮಲ್ಲಕ್ಕೆ ರೆಡಿ ಆಗ್ತಾರೆ. ಆ ಕುಸ್ತಿಯ ವಜ್ರಮುಷ್ಟಿ ಕಾಳಗದ ದಿನ ಮಹಾರಾಜರು ವಿಳ್ಯದೆಲೆ, ಅಡಕೆ, ಕಾಣಿಕೆ, ಹೊಸ ಬಟ್ಟೆಗಳು, ಅದರ ಮೇಲೆ ಈ ವಜ್ರಮುಷ್ಟಿಯ ಆಯುಧವನ್ನ ಹಿಡ್ಕೊಂಡು ಒಂದು ಬೆಳ್ಳಿ ತಟ್ಟೆಯಲ್ಲಿ ಹಿಡ್ಕೊಂಡು ಬಂದು ಇವರಿಗೆ ಕೊಡ್ತಾರೆ. ಮಹಾರಾಜರು ಕೊಟ್ಟಂತ ವಜ್ರಮುಷ್ಟಿಯನ್ನ ಧರಿಸಿದಂತ ಪೈಲ್ವಾನರು ಅದನ್ನ ಕೈಯಿಂದ ಅದನ್ನ ತೋಳಿನವರೆಗೂ ಎಳೆದು ಕಟ್ಕೋತಾರೆ. ಯಾಕೆಂತಂದ್ರೆ ಫೈಟ್ ಮಾಡ್ಬೇಕಾದ್ರೆ ಅದು ಬಿದ್ದೋಗ್ಬಾರ್ದಲ್ಲ. ಕೈಯಲ್ಲಿ ಹಿಂಗ್ ಹಿಡಿದಿರ್ತಾರಲ್ಲ, ಅದು ಕೈಯಲ್ಲಿ ಮಾತ್ರ ಹಿಡಿದಿರೋಕ್ಕಾಗಲ್ಲ. ಅದು ಫೈಟ್ ಮಾಡಿದಾಗ ಬಿದ್ದೋಗ್ಬಾರ್ದು ಅಂತ ಇಲ್ಲಿವರೆಗೂ ಕಟ್ಕೊಂಡಿರ್ತಾರೆ, ಮೊಣಕೈವರೆಗೂ ಕಟ್ಕೊಂಡಿರ್ತಾರೆ. ಕಟ್ಕೊಂಡು ಯುದ್ಧವನ್ನ ಶುರು ಮಾಡ್ತಾರೆ, ಕುಸ್ತಿಯನ್ನ ಶುರು ಮಾಡ್ತಾರೆ. 2 ಜೊತೆ ಜಟ್ಟಿಗಳು ಕುಸ್ತಿಯನ್ನ ಶುರು ಮಾಡ್ತಾರೆ.
ಯಾರು ಮೊದಲು ರಕ್ತ ಚೆಲ್ತಾರೆ ಆ ಯುದ್ಧ ಕೊನೆಗೊಳ್ಳುತ್ತೆ. ಆದ್ರೆ ಇಬ್ರು ಒಂದೊಂದ್ಸಲಿ ರಕ್ತ ಚೆಲ್ತಾರೆ. ಅಂದ್ರೆ 4 ಜನ ಪೈಲ್ವಾನರುಗಳ ತಲೆಬುರುಡೆಯಿಂದ ರಕ್ತ ಸುರಿತಾ ಇರುತ್ತೆ. ಸುರಿಯುತ್ತಿದ್ದ ರಕ್ತದೊಂದಿಗೆ 4 ಜನ ಪೈಲ್ವಾನರುಗಳು ಮಹಾರಾಜರು ದರ್ಶನ ಮಾಡ್ತಾರೆ. ಮಹಾರಾಜರು ಆ ರಕ್ತವನ್ನ ನೋಡು, ಅದು ಸಂಪ್ರದಾಯ. ಮಹಾರಾಜರು ಜಟ್ಟಿಗಳ ಮೈ ಮೇಲೆ ಸುರಿಯುವಂತ ರಕ್ತವನ್ನ ನೋಡ್ಬೇಕು. ಮಹಾರಾಜರು ಆ 4 ಜಟ್ಟಿಗಳ ಮೈ ಮೇಲೆ ಸುರಿಯುವಂತ ರಕ್ತವನ್ನ ನೋಡ್ತಾರೆ. ಅದಾದ್ಮೇಲೆ ಜಟ್ಟಿಗಳು ಹಾಗೆಯೇ ತಾಯಿ ಚಾಮುಂಡಿಯ ದರ್ಶನ ಮಾಡ್ತಾರೆ.